ಕಡಲ ತರಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆಚೆ ಕಡೆ ತುಂಬ ಮಳೆ ಬರ್ತಾ ಇದೆ. ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಇವತ್ತು ನಾನು ಫಸ್ಟ್ ಟೈಮ್ ಅಮ್ಮಮ್ಮನ ಹೆಲ್ಪ್ ತೊಗೊಂಡು ಉರಿಯಕ್ಕಿ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ: 2 ಕಪ್ ಕುಚ್ಚಕ್ಕಿ, 1 ಕಪ್ ಹೆಸರು ಕಾಳು, 1 ಕಪ್ ಶೇಂಗಾ, ಸ್ವಲ್ಪ ಬೆಲ್ಲ, ಹಾಗೆ 1 ಕಡಿ ಕಾಯಿ ತೊಗೊಂಡಿದ್ದೇನೆ. ಮೊದಲು ಕಾಯಿನ ತುರಿದಿಟ್ಕೊಂಡಿದ್ದೇನೆ. ಅದಾದಮೇಲೆ ಸ್ಟವ್ ಹಚ್ಚಿ ತವೆ ಇಟ್ಬಿಟ್ಟು ಕುಚ್ಚಕ್ಕಿಯನ್ನು ಅದ್ರ ಮೇಲೆ ಆ್ಯಡ್ ಮಾಡಿ ಅದನ್ನು ರೆಡ್ ಕಲರ್ ಬರಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಪೂರ್ವಜರ ಕಾಲದಿಂದಲೂ ಮಾಡುತ್ತಿರುವ ಒಂದು ಸಿಹಿ ತಿಂಡಿ ಅಂದರೆ ಹುರಿಯಕ್ಕಿ ಉಂಡೆ. ಬಿಕಾಸ್ ಎಲ್ಲರ ಮನೆಯಲ್ಲೂ ಆವಾಗ ಕುಚ್ಚಕ್ಕಿ, ಕಾಯಿ ಮತ್ತು ಬೆಲ್ಲ ಇದ್ದೇ ಇರ್ತಿತ್ತು. ಸೊ ಮಳೆಗಾಲದಲ್ಲಿ ಆಚೆ ಹೋಗ್ಲಿಕ್ಕೆ ಆಗದಿದ್ದಾಗ ಈ ರೀತಿ ಹುರಿಯಕ್ಕಿ ಉಂಡೆನ ಮಾಡಿಬಿಟ್ಟು ಚಹಾ ಕಾಫಿ ಜೊತೆಗೆ ತಿಂತಿದ್ರು. ಈವನ್ ಇದನ್ನು ಮಾಡೋದು ತುಂಬ ಸಿಂಪಲ್ ಕೂಡ. ಅದಾದಮೇಲೆ ಅದೇ ತವೆಗೆ ನಾವು ಹೆಸರು ಕಾಳನ್ನು ಸೇರಿಸ್ಬಿಟ್ಟು ಅದನ್ನು ಸಹ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಸಪ್ರೇಟ್ ಆಗಿಬಿಟ್ಟು ಶೇಂಗಾನು ಸಹ ಫ್ರೈ ಮಾಡಿಬಿಟ್ಟು ಅದ್ರದ್ದು ಸಿಪ್ಪೆ ತೆಗೆದಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಫ್ರೈ ಮಾಡೋ ಪ್ರೊಸೆಸ್ಸೇ ತುಂಬ ಲೇಟ್ ಆಗುತ್ತೆ. ಅದಾದಮೇಲೆ ಎಲ್ಲ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಹೆಸರು ಕಾಳು ಮತ್ತು ಹುರಿದಿಟ್ಕೊಂಡಿರೋ ಕುಚ್ಚಕ್ಕಿ ಎರಡನ್ನೂ ಸೇರಿಸ್ಬಿಟ್ಟು ಈ ರೀತಿ ಪೌಡರ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲವನ್ನು ಸೇರಿಸ್ಬಿಟ್ಟು ಬೆಲ್ಲದ ಪಾಕ ರೆಡಿ ಮಾಡಬೇಕು. ಅದಾದಮೇಲೆ ಪಾಕ ಹದಕ್ಕೆ ಬಂದಮೇಲೆ ಅದಕ್ಕೇ ರೆಡಿ ಮಾಡಿಟ್ಟಿರುವಂತಹ ಕುಚ್ಚಕ್ಕಿ ಹಾಗೆ ಹೆಸರು ಕಾಳಿನ ಪೌಡರ್ ಹಾಗೆಯೇ ಶೇಂಗಾ ಹಾಗೆ ಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಉಂಡೆ ಬರುವ ಹದಕ್ಕೆ ಬೇಯಿಸ್ಕೊಳ್ಬೇಕು. ಆಚೆ ಕಡೆ ಮಳೆ ಸುರಿತಾ ಇದ್ದರೆ ಮನೆಯೊಳಗೆ ಕುಳಿತರೆ ಬಾಯಿ ಅಂತೂ ಸುಮ್ಮನೆ ಇರೋದಿಲ್ಲ. ಏನಾದರೂ ತಿಂತಾನೆ ಇರಬೇಕು ಅಂತ ಅನಿಸ್ತಿರುತ್ತೆ. ಆಗ ಸಿಂಪಲ್ಲಾಗಿ ಈ ರೀತಿ ಹುರಿಯಕ್ಕಿ ಉಂಡೆ ಅಂತೂ ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಫೈನಲಿ ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ. ಈಗ ಇದನ್ನು ತಣಿಸ್ಬಿಟ್ಟು ಉಂಡೆ ಕಟ್ಕೊಂಡ್ರೆ ಹುರಿಯಕ್ಕಿ ಉಂಡೆ ರೆಡಿ ಆಗುತ್ತೆ. ಇದನ್ನು ಚಹಾ ಕಾಫಿ ಜೊತೆಗೆ ನಾವು ತಿನ್ಬೋದು. ಕುಚ್ಚಕ್ಕಿಯಲ್ಲಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತದೆ. ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಹಾಗೆಯೇ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋ ಅಂಶ ಕೂಡ ಹೊಂದಿರೋದ್ರಿಂದ ರಕ್ತದ ಸಕ್ಕರೆಯ ಮಟ್ಟದಲ್ಲಿ ತೀವ್ರವಾದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಈವನ್ ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದಲ್ಲದೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂತ ಅಗತ್ಯ ಖನಿಜಗಳನ್ನು ಹೊಂದಿದೆ. ಇದು ಹೇಳುತ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ಗಳೊಂದಿಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.